ಇವತ್ತಿಂದ ನಮ್ಮ ರೋಡ್ ಕಿಂಗ್ನ ಒಂದು ರೆಸ್ಟೋರೇಷನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮ ರೋಡ್ ಕಿಂಗ್ ಅಲ್ಲಿ ನಿಂತಿದೆ. ಅಲ್ಲಿರುವಂಥ ಒಂದು ಚಾರ್ಸಿ ಎಂಜಿನ್ನು ಮತ್ತು ಟೈರು ಸಣ್ಣ ಪುಟ್ಟ ಐಟಮ್ಗಳು ಅಲ್ಲಿದೆ. ಇಲ್ಲಿ ರೆಡಿ ಮಾಡಿಸ್ಕೊಂಡು ತಂದಿರೋ ಐಟಮ್ಗಳು ಇಲ್ಲಿದೆ ನೋಡಿ. ವೀಲ್ಗಳು, ಕ್ರೋಮಿಯಂ ಐಟಮ್ಗಳು, ಪೈಂಟ್ ಐಟಮ್ಗಳು, ಟ್ಯಾಂಕು ಎಲ್ಲ ಇಲ್ಲಿದೆ. ಈಗ ಮೇಯ್ನ್ ಕೆಲಸ ಬಂದ್ಬಿಟ್ಟು ಈ 2 ವೀಲ್ಗೆ ಸ್ಪೋಕ್ಸು ಹಬ್ಬೆಲ್ಲ ಕೊಟ್ಕಳಿಸ್ಬೇಕು. ಅವ್ರನ್ನ ಬರೋಕ್ಕೆ ಹೇಳಿದ್ದೀನಿ. ಸೊ ಅಫಿಷಿಯಲ್ ಆಗಿ ನಮ್ಮ ರೋಡ್ ಕಿಂಗ್ ಕೆಲಸ ಮತ್ತೆ ಸ್ಟಾರ್ಟ್ ಆಗಿದೆ ಗುರು. ರೋಡ್ ಕಿಂಗ್ನ ಫೈನಲ್ ಆಗಿ ರೆಡಿ ಮಾಡ್ತಾ ಇದ್ದೀವಿ. ರೋಡ್ ಕಿಂಗ್ ರೆಡಿ ಆಗ್ಬಿಟ್ರೆ ಎಲ್ಲಿಲ್ಲದ ಸಂತೋಷ ಆಗ್ಬಿಡುತ್ತೆ ನನಗೆ. ಮೇನ್ ಅದೇ ನಮಗೆ. ಲೂನಾ ರೆಡಿ ಆಯಿತು. ಲೂನಾದು ಕಾಸ್ಮೆಟಿಕ್ ವರ್ಕ್ಸ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬಟ್ ರೋಡ್ ಕಿಂಗ್ ಕೆಲಸ, ಕಾಸ್ಮೆಟಿಕ್ಸು, ಮೆಕ್ಯಾನಿಕಲ್ ಕೆಲಸ, ಅದು ಇದು ಎಲ್ಲ ಈಗ ಆಗೋಗುತ್ತೆ. ಮೇಯ್ನು ಪೈಂಟ್ ಐಟಮ್ ಮಾಡಿಸ್ಕೊಂಬಂದಿರೋದು, ಕ್ರೋಮಿಯಂ ಮಾಡಿಸ್ಕೊಂಬಂದಿರೋದು, ಅದನ್ನೆಲ್ಲ ಫಿಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಬೇಸ್ ವರ್ಕ್ ಮಾಡ್ಕೋಬೇಕು. ಅದನ್ನೆಲ್ಲ ಇವತ್ತಿಂದ ಮಾಡ್ಕೋತೀವಿ. ರೋಡ್ ಕಿಂಗ್ ಫಿಟ್ಟಿಂಗು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗಲಾಗಿದೆ. ಈ 2 ಏನು ಹಬ್ಬಿದೆ, ಹಬ್ಬಿಗೆ ಫಿಟ್ ಮಾಡಿಸಿ, ಸ್ಪೋಕ್ಸ್ ಹಾಕಿಸಿ, ಪೇಂಟ್ ಹೊಡೆದು ಒಳಗೆ ರೆಸ್ಟ್ ಕೂರ್ದಂಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಒಂದು ವೀಲ್ಗಳಿಗೆ ಟೈರ್ನ ನಾವೇ ಫಿಟ್ ಮಾಡ್ತಾಯಿದ್ದೀವಿ. ಹಳೆ ಟೈರ್ ಆದ್ದರಿಂದ ಬೇರೆಯವ್ರಿಗೆ ಕೊಟ್ಟರೆ ಕ್ಲೀನಾಗಿ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ನಾನೇ ಕುಮಾರಣ್ಣನೇ ಸ್ವಲ್ಪ ಕೇರ್ಫುಲ್ಲಿಂದ ಮಾಡ್ಕೋತೀವಿ. ಅಲ್ಲಿದ್ದಾರೆ TVS ಏನೋ ಮಾಡ್ತಾಯಿದ್ದಾರೆ ಕುಮಾರಣ್ಣ ಅವರು. ಬಂದು ಎಲ್ಲ ಕಾರ್ಯಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಪ್ರೊಸೆಸ್ ತೋರಿಸ್ತೀನಿ. ಅಫಿಷಿಯಲ್ ಆಗಿ ನಮ್ಮ ರೋಡ್ ಕಿಂಗ್ದು ಫಿಟ್ಟಿಂಗು ಈಗ ಸ್ಟಾರ್ಟ್ ಆಗಿದೆ ಗುರು. ಫ್ರಂಟಿಗೆ ಯಾವ್ದು ಹಾಕೋದು, ಬ್ಯಾಕಿಗೆ ಯಾವ್ದು ಹಾಕೋದು ಅಂತ ನೋಡ್ತಾವ್ರೆ. 2 ಟೈರು, 2 ವೀಲು ಆಸೆ ಬಂದುಬಿಟ್ಟಿದ್ದೀವಿ, ಗಾಳಿ ಚೆನ್ನಾಗಿ ಬೀಸುತ್ತೆ ಅಂತ. ಹಾಂ, ರಿಮ್ ಟೇಪು ಅದ್ರೊಳಗೆ ಇರ್ಬೇಕು ನೋಡಿ. ಈಗ ಎಲ್ಲ ಯಾವ್ದಾದ್ರು ಟ್ಯೂಬಲ್ಲಿ ಕಟ್ ಮಾಡ್ಬೇಕು. ಈಗ ಒಳಗಡೆ ಎಷ್ಟು ಬಿದ್ದಿಲ್ಲ. ಈಗ ಕೆಲಸ ಬಂದ್ಬಿಟ್ಟು ಒಂದು ಸ್ಕೂಟ್ರ್ ಟ್ಯೂಬ್ ತಗೊಂಡಿದ್ದೀವಿ. ಅದನ್ನು ಕಟ್ ಮಾಡಿ ಈ 2ಕ್ಕೂ ಟೇಪ್ ಮಾಡಿ ಹಾಕಬೇಕು ರಿಮ್ಗಳಿಗೆ. ರೀಸನ್ ಬಂದ್ಬಿಟ್ಟು ಟೈರ್ ಹಾಕಿದಾಗ ವೀಲಿಂದ ಪಂಚರ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಯಾಕೆಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತಾರೆ, ಚುಚ್ಕೊಂಡು ಪಂಚರ್ ಆಗಬಾರ್ದು ಅನ್ನೋ ಸೇಫ್ಟಿಗೋಸ್ಕರ ಹಾಕ್ತಾಯಿದ್ದೀವಿ. ಟೈರ್ ಹಾಕೋಕ್ಕಿಂತ ಮುಂಚೆ ಆ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ಈ 2 ವೀಲು ನಾವೇ ಎಂತಕ್ಕೆ ಹಾಕ್ತಾಯಿದ್ದೀವಿ, ಪಂಚರ್ ಅಂಗಡಿಯವ್ರ ಹತ್ರ ಏನಕ್ಕೆ ಹಾಕ್ಸ್ತಾಯಿಲ್ಲ ಅಂದರೆ ಇದೆಲ್ಲ ಒಂಚೂರು ಹಳೆ ಟೈರ್ಗಳು. ನನ್ನ ಗಾಡೀಲೇ ಇದ್ದಿದ್ದು. ಟೈರ್ ಚೆನ್ನಾಗಿದೆ, ಬಟ್ ಹಾಕ್ಬೇಕಾದ್ರೆ ಏನಾರು ಟೈರ್ ವ್ಯತ್ಯಾಸ ಮಾಡಿದ್ರೆ ಟೈರ್ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇ ಮಾಡ್ತಾಯಿದ್ದೀವಿ. ಟೇಪ್ ಕಟ್ ಮಾಡಿಕೊಂಡು 2ಕ್ಕೂ ಹಾಕಿದ್ದೀವಿ. ನೋಡಿದ್ರೆ ನೀವು ವೀಡಿಯೋನ ಕ್ಲೀನಾಗಿ ಹಾಕಿದ್ದೀವಿ. ಈಗ ಬ್ಯಾಕ್ ಟೈರ್ ಫಸ್ಟ್ ಫಿಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಟೈರ್ನ ತೊಗೊಂಡಿದ್ದಾರೆ. ಈಗ ಹೆಂಗೆ ಫಿಟ್ ಮಾಡ್ತಾರೆ, ಏನು ಕತೆ, ಫಸ್ಟ್ ಟೈಮೆಲ್ಲ ತೋರಿಸ್ತಿರೋದು ವೀಡಿಯೋದಲ್ಲಿ ನಾನು ಫಿಟ್ ಮಾಡೋವಂಥದ್ದು ನೋಡಿ. ಹೆಂಗೆ ನೋಡಿ, ಒಂದು ಟೈರು ಫಿಕ್ಸ್ ಮಾಡಿಬಿಟ್ವಿ. ಹೆಂಗೆ ಮಾಡಿದ್ವಿ ಫಾಲೋ ಅಂದರೆ, ಟೈರು ವೀಲ್ಗೆ ಟೇಪ್ ಕಟ್ ಮಾಡಿ, ಟೇಪ್ ಹಾಕಿ, ಪೌಡ್ರ್ ಹಾಕಿ, ಒಳಗಡೆ ಸೈಡಿಗೆ ಬೀಡಿಗಳಿಗೆ ಆಯಿಲ್ ಹಾಕಿ 2 ಸೈಡಿಗೂ ಟೈರ್ನ ಕ್ಲೀನಾಗಿ ಲಿವರ್ಗಳಲ್ಲಿ ಫಿಟ್ ಮಾಡಿದ್ದೀವಿ. ಸೂಪರಾಗಿ ಫಿಟ್ ಐತೆ. ಹೇಳ್ತೀನಿ, ಇನ್ನೊಂದು ಟೈರ್ನ ಫಿಟ್ ಮಾಡ್ಕೋಬೇಕು. ಈಗ ಇದು ಬ್ಯಾಕ್ ಟೈರ್ ಆಯಿತು, ಬ್ಯಾಕ್ ವೀಲು. ಈಗ ಫ್ರಂಟ್ ವೀಲ್ ಆಗ್ತಾಯಿದೆ. ಬ್ಯಾಕ್ ವೀಲು, ಫ್ರಂಟ್ ವೀಲು 2 ಫೈನಲ್ ಆಗಿ ಟೈರ್ ಹಾಕಿ, ಸ್ಪೋಕ್ಸ್ ಹಾಕಿ, ಹಬ್ ಹಾಕಿ, ಒಳಗಡೆಗೆ ಟೇಪ್ ಎಲ್ಲ ಹಾಕಿ, ಕ್ಲೀನಾಗಿ ಆಯಿಲೆಲ್ಲ ಹಾಕಿ ಬಿಡಿ ಹಿಂಗೆ ಫಿಟ್ ಮಾಡಿದ್ದಾರೆ ಕುಮಾರಣ್ಣ. ನೋಡಿ, ಇಷ್ಟೊತ್ತು ಪ್ರೊಸೀಜರು ಪರ್ಫೆಕ್ಟಾಗಿ ಒಂದು ಟೈರ್ನ ಟ್ಯೂಬ್ನ ಫಿಟ್ ಮಾಡೋಕ್ಕೆ ಹೊಸ ಹಬ್ಬಿಗೆ ಇಷ್ಟೊತ್ತಾಗುತ್ತೆ. ಈ ರೀತಿ ಎಲ್ಲ ಪ್ರೊಸೆಸ್ ಮಾಡಬೇಕು. ಫೈನಲ್ ಆಗಿ ನಮ್ಮ ರೋಡ್ ಕಿಂಗ್ನ ಈ ಮೂಲೆಯಿಂದ ಸೆಂಟ್ರಿಗೆ ಇಟ್ಕೊತಾ ಇದ್ದೀವಿ. ಟೈರೆಲ್ಲ ಹೋಗಿ ಏರೆಲ್ಲ ಇಡ್ಸ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಸೆಂಟ್ರಿಗೆ ಇಟ್ಕೊಂಡ್ರೆ ಇದು ಬತ್ತ ಕೆಲಸ ಆಗುತ್ತೆ. ಬನ್ನಿ ಕುಮಾರಸ್ವಾಮಿ ಅವರೇ.
ಎಷ್ಟು ಇಟ್ಕೊಂಡು ನಾನು ಅಂತೂ ಇಂತೂ ಬಂದು ಸೆಂಟ್ರಿಗೆ ಬಂತು ಕಣಪ್ಪ. ಈ ಕಂಡೀಷನಲ್ಲಿ ಆಯ್ತು ನೋಡ್ರಪ್ಪ ನಮ್ಮ ರೋಡ್ ಕಿಂಗ್ದು. ಚಾರ್ಸಿ ಎಂಜಿನು ಎಲ್ಲ ಏರಿಸ್ಬಿಟ್ಟಿದ್ದೀವಿ. ಚಾರ್ಸಿ ಎಲ್ಲ ಪೇಂಟ್ ಎಲ್ಲ ಚೆನ್ನಾಗಿತ್ತು ಅನ್ನೋ ಉದ್ದೇಶಕ್ಕೋಸ್ಕರ ಇದೇನು ಪೇಂಟ್ ಮಾಡಿಸಿಲ್ಲ. ಇದೊಂಚೂರು ಕ್ಲೀನಾಗಿ ಒರೆಸ್ಕೋಬೇಕು. ಈಗ ಕ್ಲೀನಾಗಿ ಒರೆಸಿ ಒಂದು ರೌಂಡ್ ತೊಳಸ್ಬೇಕು. ರೆಡೇ ಚಲೇನಾ? ಎಲ್ಲ ಐಟಮು ತಂದಿಟ್ಬಿಟ್ಟಿದ್ದೀನಿ ನೋಡಿ ನಿಮಗೋಸ್ಕರ. ಎಲ್ಲ ಮುಂದೆ ತಂದಿಟ್ಬಿಟ್ಟಿದ್ದೀನಿ. ರೋಡ್ ಕಿಂಗ್ ಬೇರೆ ಬೇರೆ ಪಾರ್ಟ್ಸ್ ಬಿಚ್ಚಿಟ್ಟಿದ್ದಾವೆ. ಇಲ್ಲಿದ್ದಾವೆ ಕ್ರೋಮಿಯಂ ಐಟಮ್, ಇಲ್ಲಿದ್ದಾವೆ ಪೇಂಟಿಂಗ್ ಐಟಮ್, ಕ್ರೋಮಿಯಂ ಐಟಮ್ ಇಲ್ಲಿದ್ದಾವೆ. ಕುಮಾರ್ ಅಲ್ಕೋತಿದ್ದಾರೆ. ಗಾಡಿ ಇಲ್ಲಿ ತಂದು ನಿಲ್ಸಿದ್ವಿ. ಈಗ ಏನು ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋದೆ, ಮುಹೂರ್ತ ನೋಡಾಯಿತು, ಫಿಕ್ಸ್ ಮಾಡಾಯಿತು, ಇಟ್ಟು ಕೆಲಸ ಮಾಡ್ತಾ ಇರೋದೆ. ಫಸ್ಟು ಶಾಕ್ ಅಬ್ಸರ್ ಹಾಕೊಳ್ಳಿಕ್ಕೆ ಲೆಗ್ನ ತೊಗೊಂಡಿದ್ದಾರೆ. ಲೆಗ್ ಕ್ರೋಮಿಯಂ ಕೊಟ್ಟಿದ್ವಿ, ಕ್ರೋಮಿಯಮಿಂದ ರ್ಯಾಪ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಿಸ್ತಾ ಇದ್ದಾರೆ ಕುಮಾರಣ್ಣ ಅವರು. ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಲೆಗ್ಗು ಶಾಕ್ ಅಬ್ಸರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ರೋಮಿಯಂ ಚೆನ್ನಾಗಿ ಮಾಡಿದಾರ. ಆಮೇಲೆ ಕೊಡೋಕ್ಕಾಯ್ತದೆ. ಎಲ್ಲ ಕಾಡು ಜಾತಿ ಕಾಡು. ಹಾಂ, ಕಾಡು ಜಾತಿ ಬಾಳೆ. ದಕ್ಷಿಣ ಭಾರತದಲ್ಲೇ ಬಾಳೆ ಬೆಳೆಯೋದ್ಕೋಣ, ಉತ್ತರ ಭಾರತದಲ್ಲಿ ಬೆಳೆಯೋಕ್ಕಲ್ವಾ? ಇಲ್ಲ. ಪೂರ ಮುಚ್ಚಂಗಿಲ್ಲ ಅವರು. ಇಲ್ಲಿ ತನಕ ಏನು ಕೆಲಸ ಆಯ್ತು ಅಂತ ನೋಡಿದ್ರಲ್ಲಪ್ಪ. ಶಾಕ್ ಅಬ್ಸರ್ದು ಏನೇನು ಎಲಿಮೆಂಟ್ಸ್ ಇತ್ತು ಅದನ್ನೆಲ್ಲ ತೊಳ್ಕೊಂಡು, ಅದು ವಾಶ್ ಮಾಡಿಕೊಂಡು, ಗ್ರೀಸ್ ಹಾಕ್ಕೊಂಡು, ಮತ್ತು ಸ್ವಲ್ಪ ಬೆಂಡಿತ್ತು ಅದನ್ನು ತಕ್ಕೊಂಡು, ಈಗ ಒಂದು ಲೆಗ್ಗನ್ನು ಫಿಟ್ ಮಾಡಿದ್ದಾರೆ ಶಾಕ್ ಅಬ್ಸರ್ರು. ಇನ್ನೊಂದು ಲೆಗ್ಗು ಫಿಟ್ ಆಗ್ತಾ ಇದೆ. ಸೊ ಶಾಕ್ ಅಬ್ಸರ್ದು 2 ಲೆಗ್ಗಳೇನಿತ್ತು ಅದು ಸಂಪೂರ್ಣವಾಗಿ ಫಿಟ್ ಆದಂಗೆ ಆಯಿತು. ಅದನ್ನು ಏನು ಮಾಡ್ತೀವಿ ಅಂದರೆ ಈಗ ಚಾರ್ಸಿಗೆ ಫಿಟ್ ಮಾಡಿಕೊಂಡು, ಅದಾದ ಮೇಲೆ ಮೇಲ್ಗಡೆ ಟೀ ಸ್ಟೆಮ್ ಬರುತ್ತೆ, ಅದನ್ನು ಹಾಕ್ಕೊಂಡು ಮಡ್ಗಾಡು ಹಾಕ್ಕೊಂಡು ಟೈರ್ ಹಾಕೋತೀವಿ. ಇದಿಷ್ಟು ಪ್ರೋಸೆಸ್ ನಡೆಯುತ್ತೆ. ಈಗ ನೋಡಿರಿ, ಇದು ಲಾಸ್ಟು ಲೆಗ್ಗು ರೆಡಿ ಆಗ್ತಾ ಇದೆ. ಎರಡು ಲೆಗ್ ಹಾಕಿದ್ದೀವಿ. 2 ಶಾಕ್ ಅಬ್ಸರ್ ಲೆಗ್ ಹಾಕಿ ಅದಕ್ಕೆ ಕ್ಯಾಪ್ ಹಾಕಿ, ಈಗ 2 ಕಿವಿಗಳು ಹಾಕಿ, ಡೂಮ್ ಸೆಟ್ನ ಹಾಕ್ಕೊಂಡು 2 ಇಂಡಿಕೇಟರ್ ಹಾಕೋತಾ ಇದ್ದೀವಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ಮೇಲ್ಗಡೆ ಟೀ ಸ್ಟೆಮ್ ಹಾಕಿ, ಹ್ಯಾಂಡಲ್ ಹಾಕಿ, ಟೈರ್ ಹಾಕಬೇಕು. ಇನ್ನೂ ಬೇಜಾನು ಕೆಲಸಗಳು ಉಂಟು. ನಿಧಾನಕ್ಕೆ ಆಗ್ತಾ ಇದೆ. ಹಾಕೋ. ಈ 2 ಶಾಕ್ ಅಬ್ಸರ್ನ ಲಾಕ್ ಮಾಡ್ಕೊತವ್ರೆ. ಈಗ ಟೈಮಿಂಗ್ಸ್ ಬಂದ್ಬಿಟ್ಟು 5 ಗಂಟೆ ಆಯಿತು. ಆಗಲೇ ಸ್ವಲ್ಪ ಊಟಕ್ಕೆ ಅಂತ ರೆಸ್ಟಿಗೆ ಅಂತ ಹೋಗಿದ್ವಿ, ನಾನು, ಕುಮಾರಣ್ಣ, ಮಂಜೇಗೌಡರು. ಈಗ ಬಂದು ಫಸ್ಟ್ನೇ ಕೆಲಸ ಇದು ಶಾಕ್ ಅಬ್ಸರ್ ಎಲ್ಲ ಟೈಟ್ ಮಾಡ್ಕೊತಾ ಇದ್ದಾರೆ ಮೇಲ್ಗಡೆಯಿಂದ.
ಹಾಕ್ಸ್ತಾ ಇದೆ ಹೆವಿ ಕೆಲಸ ಅಲ್ಲ. ನೋಡು ಸೆಂಟ್ರ್ ನೋಡು. ಈ ಎರಡೂ ಶಾಕ್ ಅಬ್ಸರ್ಗೆ ಆಯಿಲ್ ಹಾಕಿ ಪ್ರೆಸ್ ಮಾಡಿ ಎಲ್ಲ ಟೈಟ್ ಮಾಡಿಲ್ಲ ಇನ್ನೂ, ಅದಕ್ಕೆ ಮೀಟ್ರು ಪ್ಲೇಟೆಲ್ಲ ಹಾಕಿ ಟೈಟ್ ಮಾಡ್ತಾರೆ. ಇದಕ್ಕೆ ನಾರ್ಮಲಿ 2040 ಆಯಿಲ್ನ ಹಾಕಿದ್ದೀವಿ, ಇಂಜಿನ್ ಆಯಿಲ್ನೇ. ಇನ್ನು 200 ml ಹಾಕಿದ್ದೀವಿ. ಅಲ್ಲಿಗೆ 100, ಈ ಕಡೆಗೆ 100, ಅಷ್ಟೇ ಸಾಕು ಇದಕ್ಕೆ. ಹಿಂದ್ಗಡೆ ಶಾಕ್ಸ್ ಕಪ್ಪ ಕಾಣಿಸ್ತಾ ಇಲ್ವಾ? ಶಾಕ್ ಅಬ್ಸರ್ ಇದು ಪ್ಲೇಟ್ ಹಾಕೋಣ ಅಂತ ಹೋದ್ವಿ, ಮೇಲ್ಗಡೆದು ಇದು ಬರುತ್ತೆ ಶಾಕ್ ಅಬ್ಸರ್ ಪ್ಲೇಟು, ಸ್ಪೋಕ್ಸ್ ಇದ್ದಂಗೆ ಇರ್ತದೆ, ಒಳಗೆ ಹೋಗ್ಬಿಡ್ದು ಗುರು, ಕಾಣ್ತಾನೇ ಇಲ್ಲ. ಈಗ ಮೇಲೆ ಎತ್ತಬೇಕು ಅದನ್ನು. ಹಾಂ ಬಂತ, ವಿಡಿಯೋ ಮಾಡ್ತಾ ಇದ್ದ ನೋಡೋಣ. ಬಂತಾ ಬರಲ್ವಾ? ಇದು ಬಂತು ನೋಡಿ ಆಚೆ, ಇದೇ ಒಳಗೆ ಕೊಂಡೋಗ್ಬಿಟ್ಟಿತ್ತು. ಈಗ ಆಚೆ ಬಂತು ನೋಡ್ರಪ್ಪ, ಆಚೆ ತೆಗೆದಿದ್ದೀವಿ. ಎಷ್ಟು ಕೊಡೋದ್ಬಿಟ್ಟು ಏನೋ ಮಾಡ್ತಾನಲ್ಲ ಅವನು. ತಳಿ ಹಾಕಿ ಆಯ್ತಾ? ಟೈಟ್ ಆಯ್ತಾ? ಹಾಂ ಬಿಡು. ಹಾಂ ಮಾಡೇ ಇಲ್ವಾ? ಟೈಟ್ ಆಗ್ಬಿಡೈತಲ್ಲ ಹಂಗೆ ಅದು. ಹಂಗೆ ಮೋಸ್ಟ್ ಕಾಂಪ್ಲಿಕೇಟೆಡ್ ಶಾಕ್ ಅಬ್ಸರ್ ಎವರ್ ಗುರು. ಹೊಸಿ ಕಾಂಪ್ಲಿಕೇಟೆಡ್ ಇಲ್ಲ ಶಾಕ್ ಅಬ್ಸರ್ ಇದು. ಏನೇನು ಹಾಕಿ ಡ್ಯಾಂಪರ್ ಹಾಕಿ, ಅದೇನೋ ಸ್ಪೋಕ್ಸ್ ಇರುತ್ತೆ ಅದು ಹಾಕಿ, ಆಯಿಲ್ ಹಾಕಿ, 4-5 ಬುಷ್ಗಳು ಬರುತ್ತೆ ಅದು ಹಾಕಿ, ಸ್ಪ್ರಿಂಗ್ ಹಾಕಿ, ಅಪ್ಪ ಸ್ವಾಮಿ ಕಾಂಪ್ಲಿಕೇಟೆಡ್ ಮಾಡಿಬಿಟ್ಟಾರೆ. ಎದುರಿಲ್ಲ ಎಲ್ಲ ಸೇಮೇನಾ? ಎಲ್ಲ ಒಂದೇ ಹಿಂಗೇನೆ ಫುಲ್ ಕಾಂಪ್ಲಿಕೇಟೆಡ್. ಫ್ರಂಟು ಶಾಕ್ ಅಬ್ಸರ್ ಏನಿದೆ ಹಾಕೋಕ್ಕೆ ಎಷ್ಟೊತ್ತಾಯ್ತು ನೋಡಿ. ಇವತ್ತು ಶಾಕ್ ಅಬ್ಸರ್ ಸೆಟ್ ಹಾಕ್ಲಿಕ್ಕೆ ಭಾಳ ಟೈಮ್ ಹಿಡಿತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದೇನೋ ಹಾಕಿ ಏನೇನೋ ಹಾಕಿ ಎಲ್ಲ ಆದಮೇಲೆ ಇದು ಫೈನಲ್ ಸ್ಟೇಜ್ ನಿಂತ್ಕೊಂಡಿದೆ ನೋಡಿ. ಈಗ ಹ್ಯಾಂಡ್ಲು ಫಿಟ್ ಮಾಡಿಸ್ತಾ ಇದ್ದೀನಿ. ಹ್ಯಾಂಡ್ಲು ಬಂದ್ಬಿಟ್ಟು RD 350 ಹ್ಯಾಂಡ್ಲ್ ಇದು. ಇದ್ರದ್ದು ಏನು ವಿಚಿತ್ರ ಅಂದರೆ ನೋಡಿ, ಟೀ ಸ್ಟಮಿಂದ ಕೆಳಗೆ ಬರುತ್ತೆ ಗುರು, ನಟ್ಟು 4 ನಟ್ ಬರುತ್ತೆ, ಬೋಲ್ಟ್ ಹಾಕಬೇಕು, ಬೋಲ್ಟ್ ಬರುತ್ತೆ, ನಟ್ ಹಾಕಬೇಕು ಬೋಲ್ಟಿಗೆ. ಎಲ್ಲ ವಿಚಿತ್ರ ಈ ಗಾಡೀಲಿ. ಫ್ರಂಟು ಶಾಕ್ ಅಬ್ಸರಿಂದ ಹಿಡಿದು ಹ್ಯಾಂಡ್ಲು, ನಟ್ಟು ಬೋಲ್ಟಿಂದ ಹಿಡಿದು ಏನೇನೋ ಐತೆ. ನನಗೆ ಗೊತ್ತಾದಂಗೆ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ.